ಹಲೋ ಗೈಸ್, ಎಲ್ರಿಗೂ ರೆಡ್ ಲೈಟ್ ಸ್ಟೋರೀಸ್ಗೆ ಸ್ವಾಗತ. ಬನ್ನಿ ಡೈರೆಕ್ಟಾಗಿ ಕತೆ ಶುರು ಮಾಡೋಣ. ಇದು ಶೀಲಾ ಮತ್ತು ಸುಮಿತ್ ಅನ್ನೋ ಅತ್ತೆ ಅಳಿಯನ ಕತೆ. ಶೀಲಾ ಮನೆ ಹತ್ರ ಇರೋ ಸೂಪರ್ ಮಾರ್ಕೆಟ್ಗೆ ದಿನಸಿ ಖರೀದಿ ಮಾಡಲಿಕ್ಕೆ ಅಂತ ಬಂದಿರ್ತಾರೆ. ಲೆಗ್ಗಿನ್ಸ್ ಚೂಡಿದಾರ್ ಟಾಪ್ ಧರಿಸಿ ಸಖತ್ತಾಗಿ ಕಾಣಿಸ್ತಾ ಇರ್ತಾರೆ. ಖರೀದಿಯಾಗಿ ಹೊರಬರುವಾಗ ಅತ್ತೆ ಅತ್ತೆ ಎಂದು ಯಾರೋ ಕರೆದಂತೆ ಕೇಳುತ್ತೆ. ತಿರುಗಿ ನೋಡಿದರೆ ಸುಮಿತ್ ಅಂದರೆ ಶೀಲಾಳ ಪ್ರೀತಿಯ ಅಣ್ಣನ ಮಗ ಅಲ್ಲಿ ನಿಂತಿದ್ದ. ಹತ್ತಿರ ಬಂದು ಅತ್ತೆ ಹೇಗಿದ್ದೀರಾ ಎಂದು ಕೇಳ್ದ. ಸುಮಿ, ಏನೋ ಇಲ್ಲಿ? ನಾನು ಇದು ಯಾರಪ್ಪ ನನ್ನ ಅತ್ತೆ ಅತ್ತೆ ಅಂತ ಕರೀತಿದ್ದಾರಲ್ಲ ಅಂತ ಆಶ್ಚರ್ಯದಿಂದ ನೋಡಿದ್ರೆ ನೀನು. ಇಲ್ಲ ಅತ್ತೆ, ನಾನು ಕೆಲಸ ಮಾಡ್ತಾ ಇರೋ ಕಂಪ್ನಿ ಪ್ರಾಡಕ್ಟ್ನ ಕೊಡಲಿಕ್ಕೆ ಅಂತ ಬಂದಿದ್ದೆ. ಹಾಗೆ ನಿಮ್ಮನ್ನು ನೋಡಿದೆ, ಅದಕ್ಕೇ ಕರೆದೆ ಅಂದ. ಒಳ್ಳೇದು ಕಣೋ, ನಾನು ನಿನ್ನ ನೋಡಿದೆ ತುಂಬ ದಿನಗಳಾಗಿದ್ವು. ತುಂಬ ಬೆಳೆದ್ಬಿಟ್ಟಿದೀಯ, ಬದಲಾಗಿದೀಯ ಎಂದು ನಗಾಡ್ತಾ ಚೆನ್ನಾಗಿ ಮಾತಾಡ್ಸಿದ್ರು. ನೀವು ಕೂಡ ಅತ್ತೆ ತುಂಬ ಚೆನ್ನಾಗಿದ್ದೀರಾ, ನೀವು ಬದಲಾಗಿದ್ದೀರಾ. ಮೊದಲೇ ಚೂಡಿದಾರನೆಲ್ಲ ಹಾಕ್ತಾನೆ ಇರಲಿಲ್ಲ, ಸೀರೆ ಉಡ್ತಾ ಇದ್ರಿ. ಈಗ ಚೂಡಿದಾರ ಹಾಕಿ ಸಖತ್ತಾಗಿ ಕಾಣ್ತಾ ಇದ್ದೀರಾ. ನನಗೆ ಹೌದು ಅಲ್ವೋ ಅಂತ ಡೌಟ್ ಆಯಿತು ಅಂತ ಹೇಳ್ದ. ಅತ್ತೆಗೆ ಒಳಗಡೆ ತುಂಬ ಖುಷಿ ಆಯಿತು. ಹಾಗಂತ ಅವರಿಬ್ಬರು ತುಂಬ ಫ್ರೆಂಡ್ಲಿಯಾಗೇ ಇದ್ದರು ಮೊದಲಿಂದಾನು. ಆಮೇಲೆ ನಿಮ್ಮ ಮುಖ ನೋಡಿದ ಮೇಲೆ ನನಗೆ ಕನ್ಫರ್ಮ್ ಆಯಿತು ಅತ್ತೆ ಅಂದ. ಶೀಲಾಗೆ ತುಂಬ ಖುಷಿಯಾಗಿತ್ತು. ಸೋದರಳಿಯನ್ನ ನೋಡಿದೆ ತುಂಬ ದಿನ ಆಗಿತ್ತು. ಹಾಗೆ ಸುಮಿ, ಬಾರೋ, ಇಲ್ಲೇ ಮನೆ ಹತ್ತಿರ ಇದೆ, ಮನೆಗೆ ಹೋಗೋಣ. ಹೇಗೋ 1 ಆಗೋಕ್ಕಾಯ್ತು. ಮನೆಯಲ್ಲೇ ಊಟನೂ ರೆಡಿ ಇದೆ, ಊಟ ಮಾಡಿಕೊಂಡು ಹೋಗಿ ಬಂದೆ ಎಂದು ಕೈ ಹಿಡಿದು ಹೇಳಿದ್ರು. ಸುಮಿತ್, ಇಲ್ಲ ಬೇಡ ಅತ್ತೆ, ಲೇಟ್ ಆಗತ್ತೆ ಅಂದು ಸಂಕೋಚದಿಂದ ಹೇಳ್ದ. ಇಲ್ಲ, ನೀನು ಬರಲೇಬೇಕು. ನನ್ನ ಮಗ ನೀತು ಕೂಡ ಕೆಲ್ಸಕ್ಕೆ ಹೋಗಿದ್ದಾನೆ. ನಾನು ಒಬ್ಬಳೇ ಕೂತ್ಕೊಂಡು ಊಟ ಮಾಡಬೇಕು. ಸುಮ್ಮನೆ ನನಗೆ ಕಂಪ್ನಿ ಕೊಡಬೇಕು ಅಂತ ಅನ್ಕೋ, ಬಾ ಎಂದು ಜೋರಾಗಿ ಕರೆದ್ರು. ತುಂಬ ಫೋರ್ಸ್ ಕೂಡ ಮಾಡಿದ್ರು. ಸರಿ ಆಯಿತು ಅತ್ತೆ ಎಂದು ಅತ್ತೆ ಜೊತೆಗೆ ಹೊರಟ. ಒಂದು ಬಾರಿ ಅಳಿಯನ ಕಣ್ಣು ಅತ್ತೆಯ ತುಂಬಿ ಮಾಗಿದ ದೇಹ ಮಾಟದ ಮೇಲೆ ಹೋಯಿತು. ಬಿಗಿಯಾದ ಚೂಡಿದಾರ್ನಲ್ಲಿ ಸೆಕ್ಸಿಯಾಗಿ ಕಾಣ್ತಿದ್ರು. ಮನೆಗೆ ಬಂದರು. ಸುಮಿ ಕೂತ್ಕೋ ಎಂದು ಅವರು ಸೋಫಾದಲ್ಲಿ ಅವನನ್ನು ಕೂರಿಸಿ ಒಳಗಡೆ ಹೋದರು. ಬೆಡ್ರೂಮ್ಗೆ ಹೋಗಿ ಶೀಲಾ ಬಟ್ಟೆಯನ್ನು ಚೇಂಜ್ ಮಾಡಿಕೊಂಡು ಟೈಟಾದ ಬಿಳಿ ನೈಟಿ ಹಾಕ್ಕೊಂಡು ಬಂದರು. ಅತ್ತೆ ಬರುವಾಗ ಸುಮಿ ನೋಡ್ದ. ಬಿಳಿ ನೈಟಿನಲ್ಲಿ ಒಳಗೆ ಕಪ್ಪು ಬ್ರಾ ಕಾಣ್ತಾ ಇತ್ತು. ಈಗಲೇ ಊಟ ಮಾಡ್ತೀಯೇನೋ ಎಂದು ಅವನ ಪಕ್ಕದಲ್ಲಿ ಕುಳಿತು ಕೇಳಿದ್ರು. ಇಲ್ಲ ಅತ್ತೆ, ಇನ್ನೂ 1 ಗಂಟೆ ಆಗಿಲ್ವಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ, ನಾವು ಸಿಕ್ಕಿ ಸುಮಾರು ದಿನ ಆಯ್ತಲ್ಲ ಅಂದ. ಸುಮಿ ಟೈಟಾದ ಜೀನ್ಸ್ ಹಾಕಿರೋದ್ರಿಂದ ಅವನ ಕಾಲುಗಳ ಮಧ್ಯೆ ಅವನ ತುಣ್ಣೆ ಎದ್ದು ನಿಂತಿತ್ತು. ಅದು ದಪ್ಪದಾಗಿ ಕಾಣಿಸ್ತಾ ಇತ್ತು. ಇತ್ತೀಚೆಗೆ ಶೀಲಾಳಿಗೂ ಪುನಃ ಕಾಮದ ರುಚಿ ಹತ್ತಿದ ಕಾರಣ ಅದು ಅವಳ ಕಣ್ಣಿಗೆ ಎದ್ದು ಕಾಣಿಸ್ತು. ನೀನು ತುಂಬ ಬದಲಾಗಿದೆಯಾ, ಬೆಳೆದು ಇದ್ಬಿಟ್ಟಿದೆಯಾ ಎಂದು ನಗುತ್ತಾ ಹೆಮ್ಮೆಯಿಂದ ತನ್ನ ಅಣ್ಣನ ಮಗನನ್ನು ನೋಡ್ತಾ ಹೇಳಿದ್ರು. ನೀವು ಅಷ್ಟೇ ಅತ್ತೆ, ನೀವು ಮೊದಲು ಸೀರೆ ಮಾತ್ರ ಸುತ್ಕೊಂಡು ಇರ್ತಿದ್ರಿ, ಈಗ ಚೂಡಿದಾರ್ಗೆ ಬದಲಾಗಿದ್ದೀರಾ. ಅಲ್ಲದೆ ನೀವು ಮನೆಯಲ್ಲಿ ನೈಟಿ ಹಾಕ್ತಾ ಇದ್ದೀರಾ. ತುಂಬ ಬದಲಾವಣೆ ಆಗಿದೆ ನನ್ನ ಪ್ರೀತಿಯ ಅತ್ತೆಯಲ್ಲಿ. ಏನೋ ಅತ್ತೆ, ಹೊಸ ಮಾವ ಏನಾದರೂ ನೋಡ್ಕೊಂಡಿದ್ದೀರೋ ಹೇಗೆ ಎಂದು ಚೂಡಾಯಿಸಿ ಕೇಳ್ದ. ಅದಕ್ಕೆ ಅತ್ತೆ, ಹೋಗೋ, 48ರ ವಯಸ್ಸಿನ ಮುದುಕಿಗೆ ಏನೋ ಹೊಸ ಮಾವ, ಏನೋ ಮೀತು ತಂದ ಅಂತ ಹಾಕ್ಕೊಂಡಿದ್ದೀನಿ ಎಂದು ಅವನ ತೊಡೆ ಮೇಲೆ ಒಂದು ಕೈ ಏಟು ಕೊಟ್ಟು ಹೇಳಿದ್ರು. ಏಟುಗೊಟ್ಟ ಕೈಯನ್ನು ಅವನ ತೊಡೆಯ ಮೇಲೆ ಉಳಿಸ್ಕೊಂಡಿದ್ರು. ಏನಪ್ಪ ಅತ್ತೆ, ಈಗ ಮೊದಲಿಗಿಂತ ಸುಂದರವಾಗಿ ಕಾಣ್ತಿದ್ದಾರೆ ಎಂದು ಮೂಸಿ ನಗ್ತ. ಎಲ್ಲ ಕಾಣುತ್ತೆ ನಿನಗೆ, ಮದುವೆ ಪ್ರಾಯ ಹತ್ರ ಬರೋವಾಗ ಎಂದು. ಅದು ಸರಿ, ನಿನಗೆ ಮದುವೆ ಯಾವಾಗಲೂ ಎಂದು ಅವನ ತೊಡೆ ಚೂಡ್ತಾ ಕೇಳಿದ್ರು. ಇಲ್ಲ ಅತ್ತೆ, ನಿಮ್ಮಂಗೆ ಇರೋ ಹುಡುಗಿ ಸಿಕ್ಕಿಲ್ಲ, ಅದಕ್ಕೆ ಮದುವೆ ಇಲ್ಲ ಅಂದ. ನನ್ನಾಗಿರೋ ಹುಡುಗಿ ಅಂದರೆ ಏನೋ ಎಂದು ಕುತೂಹಲದಿಂದ ಕೇಳಿದ್ಲು ಶೀಲಾ. ನಿಮ್ಮ ಹಾಗೆ ಅಂದರೆ ನಿಮ್ಮ ಹಾಗೆ ಚೆಂದ ಇರೋ ಹುಡುಗಿ, ನೀರಾಗಿ ಡ್ರೆಸ್ ಮಾಡೋರು ಮತ್ತೆ ಎಂದು ತರೋರ್ತಿದ್ದ. ಶೀಲಾ ಏನು ಹೇಳೋ ಎಂದು ಫೋರ್ಸ್ ಮಾಡ್ತಾ ಇದ್ಲು. ಹಾಗೆ ಅಂದರೆ ನಿಮ್ಮ ಹಾಗೆ ಭಾರಿ ಇರೋರು ಎಂದು ನಾಚಿ ತಲೆ ಕೆಳಗಾಕಿ ಹೇಳ. ಪೋಲಿ, ನನ್ನ ಹಾಗೆ ದೇಹ ಅಂದರೆ? ಒಳಗೊಳಗೆ ಕೂಜಿ ಬರ್ತಾ ಶೀಲಾ ಕೇಳಿದ್ಲು. ಸುಮಿತ್ ಬಾಯಿಂದಲೇ ಕೇಳೋ ಕುತೂಹಲ. ಅತ್ತೆ, ಹಾಗೆಲ್ಲ ಹೇಳೋಕ್ಕೆ ಆಗೋಲ್ಲ, ಒಟ್ಟಾರೆಯಾಗಿ ನಿಮ್ಮ ಹಾಗೆ ಎಂದ.
ಥೂ ನಿನ್ನ ಹೇಳೋ ಎಂದ್ರು. ಪುನಃ ಮತ್ತೆ ಅವನನ್ನ ತಿವಿದು ಸೋಫಾದಲ್ಲಿ ಅವನ ಕಡೆ ತಿರುಗಿ ಕೂತಿದ್ರು ಶೀಲಾ. ಒಂದು ಕಾಲು ಕೆಳಗೆ ಮತ್ತೊಂದು ಕಾಲು ಮಡಚಿ ಮೇಲೆ ಎತ್ತಿದ್ರು. ಅವರ ನೈಟಿ ಮೇಲೆ ಹೋಗಿ ಅವರ ಬಿಳಿ ಬಾಳದಿಂಡಿನಂತಹ ತೊಡೆ ಕಾಣ್ತಿತ್ತು. ಲೈಟಿಗೆ ಪಳ ಪಳ ಹೊಳಿತಿತ್ತು. ಸುಮಿತ್ಗೆ ಅದನ್ನು ನೋಡಿ ತನ್ನ ಜೀನ್ಸಿನಿಂದ ಒಳಗಿನ ರಾಜ ಮೇಲೇರಲು ಶುರುವಿಟ್ಟ. ಥೂ, ಅದು ನನ್ನ ಅತ್ತೆ ತೊಡೆ, ಅವರಲ್ಲಿ ಕಾಮ ಕಾಣಬಾರ್ದು ಎಂದು ಅವನು ಯೋಚಿಸ್ದ. ಆದರೆ ಅವನ ಕೆಳಗಿನ ರಾಜ ಕೇಳಬೇಕೆ? ಅಂದರೆ ನಿಮ್ಮ ದೇಹದ ಹಾಗೆ ಅತ್ತೆ ತುಂಬಿಕೊಂಡಿರ್ಬೇಕು, ಗೊತ್ತಾಯ್ತಾ? ನೀವು ಚೂಡಿದಾರ್ ಲೆಗ್ಗಿನ್ಸ್ ಹಾಕಿದಾಗ ನಿಮ್ಮ ದೇಹ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಒಟ್ಟಾರೆಯಾಗಿ ನಿಮಗೆ ಸೂಪರಾಗಿ ಕಾಣ್ತಿತ್ತು. ನಿಮ್ಮ ಮಾಗಿದ್ದ ದೇಹ ಕಳ್ಕೊಂಡಿಲ್ಲ, ಬಿಗಿಯಾಗಿದೆ. ನಿಮ್ಮ ಎದೆ ತುಂಬ ಟೈಟಾಗಿ ನಿಂತಿದೆ ಅಲ್ವಾ ಅತ್ತೆ ಎಂದು ಅವರ ಮುಖ ನೋಡಿದ. ಕೋಪ ಮಾಡ್ಕೊಂಡ್ರೇನೋ ಅಂತ ಸುಮ್ಮನಾಗಿ ಬಿಟ್ಟ. ಹಾಗೆ ಅತ್ತೆ, ಹೇ ಹೋಗೋ, ಹಾಗೇನಿಲ್ಲ, 48 ವರ್ಷದ ವಯಸ್ಸಿನ ಮುದುಕಿ ನಾನು ಎಂದ್ರು ಶೀಲಾ. ಒಳಗೊಳಗೇನೆ ನಾಚಿಕೆ, ದೇಹದಲ್ಲೇ ಹುರುಪು. ನನ್ನ ಅಳಿಯನಿಗೆ ನನ್ನನ್ನು ನೋಡಿ ಖುಷಿಯಾಗಿದೆ ಅಂತ. ಸುಮಾರು ಸಮಯದ ನಂತರ ಇತ್ತೀಚೆಗಷ್ಟೇ ಕಾಮದ ಸುಖ ಪುನಃ ಅನುಭವಿಸಿದ ದೇಹ ನಿಧಾನವಾಗಿ ಅರಳುತ್ತಿತ್ತು. ಅತ್ತೆ ಕೋಪಗೊಂಡಿಲ್ಲ ಎಂದು ಅರಿತು ಮುಂದುವರಿಸಿದ್ದ. ಮತ್ತೆ ಅತ್ತೆ, ನಿಮ್ಮ ಸೊಂಟ ಚಿಕ್ಕ ಚಿಕ್ಕ ಟೈರ್ಗಳಿದ್ರೂ ತೆಳುವಾಗಿದೆ. ಹೊಟ್ಟೆ 48 ವಯಸ್ಸಿನ ಹೆಣ್ಣಿನಂತೆ ಇಲ್ವೇ ಇಲ್ಲ. ಎಷ್ಟು ಚಟ್ಟೆಯಾಗಿ ಒಳಗಿದೆ ನೋಡಿ ಎಂದ. ಏಯ್ ಎಂದು ನಾಚಿ ಅವನ ತೊಡೆಯನ್ನು ಬೆರಳಿನಿಂದ ಕೆರೆಯುತ್ತಿದ್ರು. ಎದೆ ಮೇಲೆ ಕೆಳಗೆ ಏರಿಳಿತಿತ್ತು. 40 ಸೈಜಿನ ಮೊಲೆ ಸುಮಿತನ್ನು ಬಾಬಾ ಎನ್ನುತ್ತಿತ್ತು. ಅತ್ತೆ ಮತ್ತು ಹೇಳ ಎಂದು ನಾಚಿ ಕೆಳಗಿದ್ದ ಶೀಲಾಳ ಮುಖವನ್ನು ತನ್ನ ಕೈಯಿಂದ ಮೇಲೆತ್ತಿ ಕೇಳ್ದ. ಹ್ಞೂ ಎಂದು ತಲೆ ಆಡಿಸಿದ್ರು. ಅತ್ತೆ, ನಿಮ್ಮ ಎದೆ ಅಂದರೆ ಕಳಶದಂತಹ ನಿಮ್ಮೆರಡು ಮೊಲೆಗಳು ಎಷ್ಟು ಸುಂದರವಾಗಿದೆ ನೋಡಿ, ಪರ್ವತದಂತೆ ಎತ್ತಿ ನಿಂತಿದೆ. ನೀವು ಗಮನಿಸಿದ್ದೀರಾ? ಸೂಪರ್ ಮಾರ್ಕೆಟ್ನಲ್ಲಿ ಎಲ್ಲರೂ ನಿಮ್ಮನ್ನೇ ನೋಡ್ತಿದ್ರು, ಅದರಲ್ಲೂ ನಿಮ್ಮ ಈ 2 ಮೊಲೆಗಳನ್ನು ಎಂದ. ಅವನ ಕೈ ಅವರ ತೊಡೆಯ ಮೇಲೆ ಆಡುತ್ತಿತ್ತು. ಅದರಿಂದ ಶೀಲಾಳ ಉದ್ರೇಗ ಇನ್ನೂ ಹೆಚ್ಚುತ್ತಿತ್ತು. ಆಗಲೇ ತುಲ್ಲೋ ರಸ ಬಿಟ್ಟಿತ್ತು. ಚೂಡಿದಾರ್ ಲೆಗ್ಗಿನ್ಸ್ನಲ್ಲಂತೂ ಹಿಂದಿನಿಂದ ನಿಮ್ಮ ಪೋಸ್ ಸಖತ್ತಾಗಿ ಕಾಣ್ತಾ ಇತ್ತು ಅತ್ತೆ. 2 ಮಡಕೆ ಹಿಡ್ಕೊಂಡು ನೀವು ನಡೀತಾ ಇದ್ದೀರೇನೋ ಅಂತ ತಿಳ್ಕೋಬೇಕು ಯಾರಾದರೂ ಎಂದ. ಕಾಮ ತುಂಬಿದ ಕಣ್ಣಿನಲ್ಲಿ ಅವರನ್ನು ನೋಡುತ್ತಾ ಕಾಮ ತುಂಬಿದ ಮಾತುಗಳೇ ಬಾಯಿಂದ ಬರುತ್ತಿತ್ತು ತನ್ನ ಸೋದರತ್ತೆಗೆ. ಅತ್ತೆಯಂತೂ 48ನೇ ವಯಸ್ಸಿನಲ್ಲಿ 18ರ ಯುವತಿಯಂತೆ ನಾಚಿ ನೀರಾಗಿದ್ದಳು. ಸುಮಿ ಬಗ್ಗೆ ಅತ್ತೆ ಕೆನೆಗೆ ಒಂದು ಮುತ್ತು ಕೊಟ್ಟು, ಅತ್ತೆ ನೀನು ನನಗೆ ಬೇಕು, ಈಗ ಯಾರಾದರೂ ಬರ್ತಾರಾ ಅತ್ತೆ ಎಂದು ಕೇಳ್ದ. ಶೀಲಾ ಇಲ್ಲ ಎಂದು ತಲೆ ಆಡಿಸಿದ್ಲು. ಅವಳ ಕೈಯನ್ನು ತನ್ನ ದಪ್ಪ ತೊನ್ನೆಯ ಮೇಲೆರಿಸಿ, ಅತ್ತೆ ನೋಡು ಎಷ್ಟು ಯಾತನೆ ನನಗೆ, ಇದು ನೀನೇ ಮಾಡಿದ್ದು ಹಿಚಕಿಕೊಂಡು ಸ್ಪುಂಡಿಗೆ ಸರಿಯಾಗಿ ಉಜ್ಜುತ್ತಿದ್ದ. ಶೀಲಾಳಿಗೆ ಧಾರಾಕಾರವಾಗಿ ರಸ ಸುರಿಯುತ್ತಿತ್ತು. ಸುಮಿ ಚಡ್ಡಿ ಜಾರಿಸೋ, ತಡೆಯೋಕೆ ಆಗ್ತಾ ಇಲ್ಲ, ನಿನ್ನ ದಂಡದಿಂದ ನನ್ನ ರಸ ಬಿಟ್ಟಿರೋ ತುಲ್ಲಿಗೆ ಉಜ್ಜಿ ಬಿಡು ಎಂದು ನರಳಿಕೊಂಡು ಕೇಳಿದಳು. ಸುಮಿತ್ಗೆ ಚಾನ್ಸ್ ಬಿಡಿ, ಇನ್ನು ಬಿಡ್ತಾನಾ? ಫುಲ್ಲು ಹಬ್ಬ ಹಾರೈಸ್ಬಿಡ್ತಾನೆ. ಹಾಗೆ ಹಿಚ್ಕುತ್ತಾ ಅವರ ಚಡ್ಡಿಯನ್ನು ಕೆಳಗೆ ತೆಗೆದ. ಬಿಳಿ ತಿಕ್ಕ 2 ಫುಟ್ಬಾಲ್ನಂತೆ ಕಂಗೊಳಿಸ್ತಿತ್ತು. ಅದನ್ನು ಹಿಚುಕ್ತಾ ನನ್ನ ದಪ್ಪ ಗೂಟವನ್ನು ಅವರ ನೀರಾಗಿರೋ ತುಲ್ಲಿನಲ್ಲಿ ಉಜ್ಜಿದ. ಹಾಗೆಯೇ ಅವರ ತಿಕ್ಕದ ತೂತಿಗೆ ಬೆರಳು ಉಜ್ಜಿದ. ಶೀಲಾಳಿಗೆ ಎಲ್ಲಿಲ್ಲದ ಸುಖ. 2 ತೂತನ್ನು ಕೆಳಕುತ್ತಿದ್ದಾನೆ ತನ್ನ ಅಳಿಯ. ಗೂಟ ಬೇರೆ ಜೋರಾಗಿರುವಂತಿದೆ, ತನ್ನ ಮಗನ ಗೂಟಕ್ಕಿಂತ ದೊಡ್ಡದಾಗಿರುವಂತಿದೆ. ಅತ್ತೆಯ ಅಗಲವಾದ ಬೆನ್ನಿಗೆ ಕಿಸ್ ಮಾಡುತ್ತಾ ಮೊಲೆಯನ್ನು ಚಿಂದಿ ಮಾಡುತ್ತಾ ತನ್ನ ತುಣ್ಣೆಯನ್ನು ಶೀಲಾವತಿಯ ತುಲ್ಲಿಗೆ ಬಲವಾಗಿ ಉಜ್ಜುತ್ತಿದ್ದ. ಎಷ್ಟು ಹೊತ್ತು ಉಜ್ಜಿದ್ನೇನೋ. ಶೀಲಾ ಅವನ ತುಣ್ಣೆನ ತಿಕ್ಕೋದ್ರಲ್ಲೇ 2 ಬಾರಿ ರಸ ಕಾರ್ಕೊಂಡ್ಲು. ರಸ ಕಾರಿ ಗಟಾರ ಆಗಿತ್ತು ಅವಳ ತುಲ್ಲಿನ ತೂತು. ಹೇ ಸುಮಿ, ಸಾಕು ಮಾಡು, ನಿನ್ನ ಗೂಟವನ್ನು ಅತ್ತೆಯ ತೂತಿಗೆ ತುಂಬಿಸ ಮಗನೇ ಎಂದು ತನ್ನ ಕುಂಡಿಯನ್ನು ಎತ್ತಿಕೊಟ್ರು. ಆಹಾ, ಹಂಗೆ ಕುಂಡೆ ಎತ್ಕೊಟ್ರೆ ಏನು ಚೆನ್ನಾಗಿರತ್ತೆ ನೋಡಿ. ಆ ಕೈದಾಡೋದೇ ಇನ್ನು. ಓಕೆ, ಮುನ್ನೋಡೋಣ, ಅಷ್ಟೇ ಸಾಕು ಎಂದು ಸುಮಿತ್ ಅತ್ತೆಯ ತೂತಿನ ಸೀಲಾಗ್ಲಿಸಿ ಅವನ ತುಣ್ಣೆನ ಒತ್ತಿ ಉಜ್ಜೆ ಒಳಗೆ ನುಗ್ದ.
ಅತ್ತೆ ಆಲ್ರೆಡಿ ತುಂಬ ಟೈಮ್ ರಸ ಕಾರ್ಕೊಂಡಿದ್ದ ಕೈ ಅವನ ಭೀಮ ಗಾತ್ರದ ತುಂಬೆ ಸುಲಭವಾಗಿ ಒಳಗೋಯ್ತು. ಹೋದ ಕೂಡ್ಲೇ ಅತ್ತೆ ಆ ಎಂದು ಮುಲ್ಗಾಡಿದ್ಲು. ಅತ್ತೆಗೆ ಸುಮಿ, ಅತ್ತೆ ಏನಿದತ್ತೆ, ಕಾವಲೆ ಮೇಲೆ ಇತ್ತಂತೆ ಆಯಿತು, ನನಗೆ ನಿನ್ನ ಬಿಸಿ ತೂತು ಆ ರೇಂಜಿಗೆ ಶಾಖ ಕೊಡ್ತಾ ಇದೆ ಆ ಎಂದು ಸುಮಿತ್ ಹಾಗೆ ಒಳಗೆ ನೋಗ್ತಾನೆ. ನಿನ್ನ ತುಲ್ಲು ಸಖತ್ತಾಗಿದೆ ಅತ್ತೆ, ಏನು ಒಳ್ಳೆ ತುಲ್ಲು ನಿಂದು ಎಂದು ಹೇಳ್ತಾ ಅವಳ ತುಲ್ಲನ್ನು ಗಮ್ಮುತ್ತಿದ್ದ. ಶೀಲಾ ಕೂಡ ತನ್ನ ಅಳಿಯನ್ ತುಮ್ನೆಗೆ ಎತ್ತೆತ್ತಿ ಕೊಳ್ತಿದ್ಲು. ಸುಖನೋ ಸುಖ, ಇಲ್ಲದೆ ಎಲ್ಲೋಗುತ್ತೆ ಈ ರೇಂಜಿಗೆ ಕೊಟ್ಟರೆ ಅಲ್ವಾ. ಹೋಗಿ ಹೊರಗೆ ಜಾಗ ಬರೋದೇ ಗೊತ್ತಾಗ್ತಿರ್ಲಿಲ್ಲ. ಅವ್ರ ಸೊಂಟನ ಹಿಡ್ಕೊಂಡು ಅಡಿಯರಾಯ ತುಮ್ನೆನ ಚೆನ್ನಾಗಿ ಗುಮ್ತಾ ಇದ್ದ. ಹೂವಿನಂತೆ ಅರಳಿದ್ದ ಕುಂಡಿನ ತೂತಿಗೆ ಬೆರಳು ತುಗ್ತಿದ್ದ. ಅದರಿಂದ ಶೀಲಾರ ಸುಖ ಇಮ್ಮಡಿ ಆಗ್ತಿತ್ತು. ಏನು ಮಾಡ್ತಿದ್ಯೋ ಸುಮಿ, ಓ ಹಾಗೆಲ್ಲ ಮಾಡಬೇಡ ಎಂದು ಮುಲ್ಗಾಡ್ತಾ ಹೇಳೋಳು. ನನಗೆ ತಡೆಯೋಕ್ಕಾಗ್ತಿಲ್ಲ, ತುಲ್ಲಿನ ತೂತು ಹರಿಯೋ ಥರ ಆಗ್ತಾ ಇದೆ ಕಣೋ ಅಂದ್ಲು. ಹಾಗೆ ನರಳ್ಕೊಳ್ತಾ ತುಲ್ಲಿ ಎತ್ತೆತ್ತಿ ಕೊಳ್ತಿದ್ಲು. ಹಾಗೆ ಸುಮಿ ಅತ್ತೆ ಕುಂಡಿ ತೂತಿಗೆ ಹಾಕ್ಲಾ ಎಂದು ಕೇಳ್ದ. ಓಹ್ ಬೇಡ ಕಣೋ, ಇನ್ನೊಂದು ಬಾರಿ ಹಾಕು ಅಂದೆ, ಈಗ ನನ್ನ ತುಲ್ಲಿಗೆ ಸಮಾಧಾನ ಮಾಡಕಂದ ಎಂದ್ಲು. ಕೊಂಡಿಯನ್ನು ಹಿಂದೆ ತಳ್ಳುತ್ತಾ ಅವನಿಗೆ ಕೊಡ್ತಿದ್ಲು. ಮತ್ತೆ ಅತ್ತೆ ಇವತ್ತಿಗೆ ಇಲ್ಲಿಗೆ ಸಾಕು ಮಾಡೋಣ, ನನಗೂ ಬೇಗ ಹೋಗಬೇಕು, ಮತ್ತೆ ಮೀತು ಬಂದರೆ ಕಷ್ಟ, ಔಟ್ ಆಗೋ ಥರ ಆಗ್ತಾಯಿದೆ, ಒಳಗಡೆ ಬಿಡ್ಲೋ ಇಲ್ಲ ಹೊರಗಡೆ ಹಾಕ್ಲೋ ಎಂದು ಕೇಳ್ದ. ಅವರು ಬೇಡ ಬೇಡ, ಒಳಗೆ ಹಾಕಬೇಡ, ನನಗೆ ಹೊರಗಡೆ ಬಿಡು. ಹಾಗೆ ಮತ್ತೆ ಬೇಡ ಬೇಡ, ನನಗೆ ಹೊರಗಡೆ ಬೇಡ, ಕುಡಿಯೋಕೆ ಕೊಡು ಎಂದು ಎದುರು ಬಂದು ಸುಮಿತ್ ತುನೆಯನ್ನು ತನ್ನ ಬಾಯಲ್ಲೇ ತೆಗೆದುಕೊಂಡ್ಲು. ಅತ್ತೆನೋ ಜೋರಿದ್ದಾರೆ ಬಿಡಿ, ತುಂಬ ಮೂವಿದಲ್ಲಿ ನೋಡಿರ್ಬೇಕು ಮೋಸ್ಟ್ಲಿ. ಸುಮಿತ್ ಅತ್ತೆಯ ತಲೆ ಹಿಡ್ಕೊಂಡು ಅವಳ ಬಾಯಲ್ಲೇ ಕೇಳ್ತಿದ್ದ. ಅವನು ಜೋರಾಗಿ ಅಮ್ಮ ಎಂದು ಒಂದಿಷ್ಟು ರಸವನ್ನು ಅತ್ತೆಯ ಬಾಯಲ್ಲಿ ಕಾರ್ಬಿಟ್ಟ. ಶೀಲಾ ನಂತರ ಸುಮಿತ್ ತುನೆಯನ್ನು ಮತ್ತೊಂದು ಸ್ವಲ್ಪ ಬಾರಿ ಚೀಪಿ ಕ್ಲೀನ್ ಮಾಡಿ ಅವನಿಗೆ ಮಜಾ ಕೊಟ್ಲು. ಹಾಗೆ ಇಬ್ಬರು ಸ್ವಲ್ಪ ಹೊತ್ತು ತಪ್ಕೊಂಡು ಮಲಗಿಬಿಟ್ರು. ಹಾಗೆ ಸುಮಿತ್ ಮತ್ತೆ ಎಚ್ಚರ ಆಗಿ ಹೊರಡೋಕೆ ಬಟ್ಟೆ ಹಾಕ್ಕೊಡ್ತಿದ್ದ. ಆಗ ಅತ್ತೆ ಸುಮಿತ್ ಊಟ ಮಾಡಲ್ವನೋ ಅಂದು ಕೇಳಿದ್ಲು. ಅತ್ತೆ ಈಗ ಬೇರೆ ಊಟ ಚೆನ್ನಾಗಿ ಸಿಕ್ಕಿದೆ, ಮೃಷ್ಟಾನ್ನನೇ ಆಗಿದೆ, ಹೊಟ್ಟೆಗೆ ಊಟ ಇವಾಗ ಬೇಡ, ಇನ್ನೊಂದ್ಸಲಿ ಮಾಡ್ತೀನಿ ಎಂದು ಬಟ್ಟೆ ಹಾಕ್ಕೊಂಡು ಬಂದವನೇ ಅತ್ತೆ ನೈಟಿನ ಮತ್ತೆ ಮೇಲೆ ಸರಿಸಿ ಒಂದ್ಸಲ ತುಲ್ಲನ ನೆಕ್ಕೆ ನಾಲ್ಗೆ ಬಿಟ್ಟು ಚಪ್ಪರಿಸಿ ಸದ್ಯಕ್ಕೆ ಎಷ್ಟು ಸಾಕು ನನ್ನ ಮುದ್ದು ಅತ್ತೆ ಅಂತ ಹೇಳಿ ಟಾಟಾ ಮಾರಿ ಹೊರಟೋದ. ಈತ ಅತ್ತೆ ಅರಿಯ ನೆಕ್ಕಿದ ತುಲ್ಲನ್ನು ಮುಟ್ಕೊಳ್ತಾ ನಾಚ್ಕೊಂಡು ಅಲ್ಲೇ ಮಲ್ಗೆ ರೆಸ್ಟ್ ಮಾಡಿದ್ಲು. ಈ ಕತೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.